ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದಾ ಅನ್ಸೂಯ. ನಮ್ಮ ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕೆಲಸ ಏನಿದೆ ಅದು ತುಂಬ ಫಾಸ್ಟಾಗಿ ನಡೀತಾ ಇದೆ, ಹಾಗೆ ಚುರುಕಾಗಿ ನಡೀತಾ ಇದೆ. ಇನ್ನೆರಡೇ ದಿನಗಳಲ್ಲಿ ಹೈಕಮಾಂಡ್ನಿಂದ ಹಸಿರು ನಿಶಾನೆ, ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇನ್ನೆರಡು ದಿನಗಳಲ್ಲಿ ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಬರ್ತಾ ಇದ್ದಾರೆ. ಅದಾದ್ಮೇಲೆ ಅವ್ರು ಬಂದ ತಕ್ಷಣ ಶೀಘ್ರದಲ್ಲೇ ನಾವು ಸಚಿವ ಸಂಪುಟ ವಿಸ್ತರಣೆಯ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಡೆಸ್ತೀವಿ. ನೀವ್ಯಾರೂ ಸಹ ಏನು ತಲೆ ಕೆಡಿಸ್ಕೊಳ್ದೆ ಪಕ್ಷ ಸಂಘಟನೆಯತ್ತ ಗಮನವನ್ನು ಹರಿಸಬೇಕು. ನಾನು ಸಿಎಂ ಆಗಿರೋದು ಮುಖ್ಯ ಅಲ್ಲ, 2028ರ ವಿಧಾನಸಭಾ ಚುನಾವಣೆಯನ್ನ ಗೆದ್ದು ಪಕ್ಷವನ್ನು ಅಧಿಕಾರಕ್ಕೆ ತರೋದೇ ನನ್ನ ಮುಂದಿರುವಂತಹ ಏಕೈಕ ಗುರಿ ಅಂತ ಹೇಳಿಬಿಟ್ಟು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಈ ಒಂದು ಹೇಳಿಕೆ ಬೆನ್ನಲ್ಲಿ ಮಂತ್ರಿಗಿರಿ ಆಕಾಂಕ್ಷಿಗಳಲ್ಲಿ ಒಂದು ಸಂಚಲನ ಮೂಡಿಸಿದೆ. ಅಂದರೆ ಯಾರ್ಯಾರು ಆಸೆ ಪಟ್ಟಿರ್ತಾರಲ್ಲ ಮಂತ್ರಿಗಿರಿ ನಮಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೊಂಥರ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಉಳಿದಿರುವಂತಹ 20 ಸಚಿವ ಸ್ಥಾನಗಳಿಗೆ, ಇನ್ನು ಉಳ್ಕೊಂಡಿರೋದು 20 ಸಚಿವ ಸ್ಥಾನಗಳು, ಆ ಒಂದು ಸಚಿವ ಸ್ಥಾನಗಳಿಗೆ 50ಕ್ಕೂ ಅಧಿಕ ಕೈ ಶಾಸಕರು ಪೈಪೋಟಿ ಮಾಡ್ತಿದ್ದಾರೆ. ಇನ್ನು ಸ್ಥಾನ ತಗೋಬೇಕು, ಸ್ಥಾನವನ್ನು ಗಿಟ್ಟಿಸ್ಕೋಬೇಕು ಅಂತ ಹೇಳ್ಬಿಟ್ಟು ದೆಹಲಿಯಲ್ಲೇ ಬೀಡು ಬಿಟ್ಟಿರೋರು ಹಲವಾರು ಶಾಸಕರು ಹೈಕಮಾಂಡ್ ನಾಯಕರ ಮುಂದೆ ಪರೇಡ್ ನಡೆಸ್ತಾ ಇದ್ದಾರೆ. ಅವ್ರ ಮುಂದೆ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ದಾರೆ. ಮೊದಲ ಸುತ್ತಿನ ಸಂಪುಟ ರಚನೆಯಲ್ಲಿ ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಜಮೀರ್ ಅಹ್ಮದ್ ಖಾನ್, ಚಲುರಾಯ ಸ್ವಾಮಿ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್ ಅವರಂತಹ ಹಿರಿಯ ಶಾಸಕರಿಗೆ ಸ್ಥಾನ ಸಿಗದೇ ಇರೋದ್ರಿಂದ ಈ ಒಂದು ಪೈಪೋಟಿ ಈಗ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬಹುದು. ಇಂಥ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಶಾಸಕರಿಗೆ ಒಂದು ಸಚಿವ ಸ್ಥಾನ ಸಿಗದೇ ಇರೋದು ಈಗ ಇದೊಂದು ಕಾಂಪಿಟೇಷನ್ ಏನಿದೆ ಇದು ತುಂಬ ಕಷ್ಟ ಅಂತಲೇ ಹೇಳಬಹುದು. ಡಿ.ಕೆ. ಶಿವಕುಮಾರ್ ನೇತೃತ್ವದ ಮೊದಲ ಹಂತದ ಸಂಪುಟದಲ್ಲಿ ಕೇವಲ 13 ಜನಕ್ಕೆ ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಹಾಗಾದ್ರೆ ದಲಿತ ಹಾಗೆ ಮುಸ್ಲಿಂ ಕೋಟಾದಲ್ಲಿ ಮಂತ್ರಿಗಿರಿಗೆ ಯಾರ್ಯಾರು ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಜಾತಿ ಸಮೀಕರಣಗಳ ಅಡಿಯಲ್ಲಿ ಬರೋದು, ಮಂತ್ರಿ ಸ್ಥಾನಕ್ಕಾಗಿ ಕಸರತ್ತನ್ನ ನಡೆಸ್ತಾ ಇರೋದು ದಲಿತ ಕೋಟಾದಲ್ಲಿ ಬಂದಿರುವಂತಹ ಶಾಸಕರಾದ ಪ್ರಸಾದ್ ಅಭಯ, ನಾರಾಯಣ ಸ್ವಾಮಿ, ರುದ್ರಪ್ಪ ಲಮಾಣಿ, ಆರ್.ಬಿ. ತಿಮ್ಮಾಪುರ ಹಾಗೆ ಶಿವರಾಜ್ ತಂಗಡಗಿ ವರಿಷ್ಠರ ಮೇಲೆ ಒತ್ತಡವನ್ನ ಏರ್ತಿದ್ದಾರೆ. ಅಂದ್ರೆ ನಮಗೆ ಒಂದು ಏನಿದೆ ದಲಿತ ಹಾಗೆ ಮುಸ್ಲಿಂ ಕೋಟಾದಲ್ಲಿ ನಮಗೆ ಮಂತ್ರಿಗಿರಿಯನ್ನು ಕೊಡಿ ಅಂತ ಹೇಳಿಬಿಟ್ಟು ಹೈಕಮಾಂಡ್ಗೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಎಸ್.ಸಿ. ಎಡಗೈ ಹಾಗೆ ಬಲಗೈ ಲೆಕ್ಕಾಚಾರವೂ ಸಹ ಜೋರಾಗಿ ನಡೀತಾ ಇದೆ. ಇನ್ನೊಂದು ಕಡೆ ಮೊದಲ ಹಂತದಲ್ಲಿ ಕೇವಲ 1 ಸ್ಥಾನವನ್ನು ಪಡೆದಿದ್ದಂತಹ ಮುಸ್ಲಿಂ ಸಮುದಾಯದ ಶಾಸಕರು ಈ ಬಾರಿ ನಮಗೆ 3 ಸ್ಥಾನಗಳನ್ನು ಕೊಡಿ ಅಂತ ಹೇಳಿಬಿಟ್ಟು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ತನ್ವೀರ್ ಸೇಠು, MLC ಸಲೀಂ ಅಹಮದ್ ಇರ್ಬೋದು, ರಿಜ್ವಾನ್ ಅರ್ಷದ್ ಇರ್ಬೋದು, N.A. ಹ್ಯಾರಿಸು ಹಾಗೆ ಜಮೀರ್ ಅಹ್ಮದ್ ಖಾನ್ ಕೂಡ ಈ ಒಂದು ರೇಸ್ನಲ್ಲಿ ಇದ್ದಾರೆ ಅಂತಲೇ ಹೇಳಬಹುದು. ಈ ಬಾರಿ ಹೊಸ ಹಾಗೆ ಯುವ ಮುಖಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಹೈಕಮಾಂಡ್ ಕೂಡ ಅದ್ರ ಕಡೆ ಒಂದು ಒಲವನ್ನು ತೋರಿಸ್ತಾ ಇರೋದ್ರಿಂದ ಇವ್ರು ಬರ್ಬೋದಾ, ಶರತ್ ಬಚ್ಚೇಗೌಡ ಇರ್ಬೋದು ಒಂದು ಲಿಸ್ಟ್ನಲ್ಲಿ, ದರ್ಶನ್ ಧ್ರುವ ನಾರಾಯಣ್ ಇರ್ಬೋದು, ಮಾಗಡಿ ಬಾಲಕೃಷ್ಣ ಅವರು ಇರ್ಬೋದು, ಕುಣಿಗಲ್ ರಂಗನಾಥ್, ರಮೇಶ್ ಬಂಡಿಸಿದ್ದೇಗೌಡ, ರಾಘವೇಂದ್ರ ಹಿಟ್ನಾಳು, ಗುಬ್ಬಿ ಶ್ರೀನಿವಾಸ್, ಅಶೋಕ್ ಪಟ್ಟಣ್, ಪೊನ್ನಣ್ಣ, ಸಂಜಯ್ ಸಿಂಗ್, ಕಂಪ್ಲಿ ಗಣೇಶ್, ಲಕ್ಷ್ಮಣ್ ಸೌದಿ, ಬೇಳೂರು ಗೋಪಾಲಕೃಷ್ಣ, ಬಸವರಾಜ್ ಶಿವಗಂಗಾ, ಶ್ರೀನಿವಾಸ್ ಮಾನೆ, ಪ್ರದೀಪ್ ಈಶ್ವರ್ ಸೇರಿದಂತೆ ದೊಡ್ಡ ಯುವ ಶಾಸಕರ ಪಡೆನೇ ಈ ಒಂದು ಲಾಬಿಯಲ್ಲಿ ಈ ಒಂದು ಕಾಂಪಿಟೇಷನಲ್ಲಿ ರೇಸ್ನಲ್ಲಿ ಇದ್ದಾರೆ ಅಂತ ಹೇಳ್ಬಹುದು. ಇನ್ನು ಮಹಿಳಾ ಕೋಟಾಗೆ ಬಂದರೆ ಕನಿಷ್ಠ 1 ಸ್ಥಾನನಾದರೂ ಖಚಿತ ಅಂತ ಹೇಳಬಹುದು. ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಕೂಡ ಮುಂಚೂಣಿಯಲ್ಲಿ ಬರ್ತಾ ಇದೆ. ಇದ್ರ ಜೊತೆಗೆ MLC ಉಮಾಶ್ರೀ ಅವರು, ರೂಪಾ ಶಶಿಧರ್ ಇರ್ಬೋದು, ಹಾಗೆ ನಯನಾ ಮೋಟಮ್ಮ ಅವರ ಹೆಸರುಗಳು ಸಹ ಜೋರಾಗಿ ಹರಿದಾಡ್ತಾ ಇದೆ ಮಹಿಳಾ ಒಂದು ಕೋಟಾದಲ್ಲಿ. ರಾಹುಲ್ ಗಾಂಧಿ ಸೂತ್ರನೇ ಇದರಲ್ಲಿ ಕೊನೆ ಫೈನಲ್ ಆಗಬಹುದು. ಈ ಬಾರಿಯೂ ಇಡೀ ಸಂಪುಟ ವಿಸ್ತರಣೆ ಏನಿದೆ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಸೂತ್ರದ ಮೇಲೆ, ಅಂದರೆ ಅವರು ಯಾವ ಥರ ಸೂತ್ರ, ಅವ್ರದ್ದೊಂದು ರಾಹುಲ್ ಗಾಂಧಿ ಒಂದು ಮೈಂಡ್ ಸೆಟ್ಟಲ್ಲಿ ಏನಿದೆ ಸೂತ್ರ ಅಂದರೆ ಕಾರ್ಯಕ್ಷಮತೆಯನ್ನು ನೋಡ್ತಾರೆ, ಸಾಮಾಜಿಕ ನ್ಯಾಯ ಅಥವಾ ಒಂದು ಯುವ ನಾಯಕತ್ವ ಯುವಕರಿಗೆ ಕೊಡಬೇಕು ಅನ್ನೋದು ಆ ಒಂದು ತತ್ವದ ಮೇಲೆ, ಒಂದು ಸೂತ್ರದ ಮೇಲೆ ಅವರು ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಹೈಕಮಾಂಡ್ ಫಾರ್ಮುಲಾದ ಮಧ್ಯೆ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಆಪ್ತ ವಲಯದ ಎಷ್ಟೋ ಜನರಿಗೆ ಮಂತ್ರಿ ಪಟ್ಟವನ್ನು ಕೊಡಿಸುವಲ್ಲಿ ಯಶಸ್ವಿ ಆಗಲಿದ್ದಾರೆ ಅಂತ ಕೂಡ ಒಂದು ಕುತೂಹಲಕ್ಕೆ ಆಗಬಹುದು ಅನ್ನೋ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.